ನಮಸ್ಕಾರ. ನಾನು ನಿಮ್ಮ ಅಭಿಮಾನ ಮೋಹನ್. ನಾವು ಹಿಂದಿನ ಸಂಚಿಕೆಯಲ್ಲಿ ಹಾಸ್ಯ ಪಾತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಆ ವಿಷಯನ ಮುಂದುವರಿಸ್ಕೊಂಡು ಹೋಗೋಣ. ನಿಜವಾಗ್ಲೂ ಹಾಸ್ಯ ಪಾತ್ರ ಅನ್ನೋದು ಒಂದು ಕತೆಗೆ ಅಷ್ಟೊಂದು ಮುಖ್ಯನ? ಅದನ್ನೇ ಯೋಚನೆ ಮಾಡೋಣ. ಯಾಕೆ ಅಂದರೆ ನಾವು ಒಂದು ಊಟ ಮಾಡೋಕ್ಕೆ ಕೂತ್ರೆ ಊಟದಲ್ಲಿ ಏನೇನಿರುತ್ತೆ? ಅನ್ನ ಇರುತ್ತೆ, ಸಾರಿರುತ್ತೆ, ಹುಳಿ ಇರುತ್ತೆ, ಪಲ್ಯಗಳಿರುತ್ತೆ, ಸಿಹಿ ತಿಂಡಿ ಇರುತ್ತೆ, ಮೊಸರಿರುತ್ತೆ. ಹೀಗೆ ಹಲವಾರು ಪದಾರ್ಥಗಳು ಸೇರಿ ತಿಂದಾಗ ಮಾತ್ರ ಅದು ರುಚಿ ಅನಿಸುತ್ತೆ. ಹಾಗೆ ಒಂದು ಕತೆ ಓಡ್ತಾ ಇರಬೇಕಾದ್ರೆ ಆ ಕತೆ ಒಂದು ಸುಮ್ಮನೆ ಒಂದೇ ಸ್ತರದಲ್ಲಿ ಓಡ್ತಾ ಇದ್ದರೆ ಅದನ್ನು ನೋಡೋರ್ಗಾಗಲಿ ಕೇಳೋರ್ಗಾಗಲಿ ಕೂಡ ಅದು, ಅಥವಾ ಓದೋರ್ಗಾಗಲಿ ಕೂಡ ಅದು ತುಂಬ ಬೇಸರವನ್ನು ತರುತ್ತೆ. ಒಂದು ಘಟ್ಟದಲ್ಲಿ ಅದು ಸಾಕು ಅನ್ನಿಸ್ಬಿಡುತ್ತೆ. ಆದರೆ ಅದನ್ನು ಪೂರ್ಣವಾಗಿ ಮುಗಿಸ್ಬೇಕು ಅಂದರೆ ಆ ಕಥೆಯಲ್ಲಿ ಮಧ್ಯೆ ಮಧ್ಯೆ ಈ ರೀತಿಯಾದಂತಹ ಬೇರೆ ವ್ಯಂಜನಗಳನ್ನು ಸೇರಿಸ್ತಾ ಹೋಗಬೇಕು. ಹಾಗೆ ಸೇರಿಸಿದಾಗ ಏನಾಗುತ್ತೆ, ಆ ಒಂದು ಪದಾರ್ಥಕ್ಕೆ ರುಚಿ ಬರುತ್ತೆ. ಈಗ ಸಾರು ಮಾಡುವಾಗ ಸಾರಲ್ಲಿ ಉಪ್ಪು, ಹುಳಿ, ಖಾರ ಪ್ರತಿಯೊಂದು ಚೆನ್ನಾಗಿರಬೇಕು. ಯಾವುದೇ ಒಂದು ಕಡಿಮೆ ಆದರೂ ಕೂಡ ನಾವೇನು ಮಾಡ್ತೀವಿ, ಎಷ್ಟೋ ಸರಿ ಉಪ್ಪು ಕಡಿಮೆ ಆದರೆ ಉಪ್ಪನ್ನು ಹಾಕ್ಕೊಂಡು ತಿಂತೀವಿ. ಹಾಗೆ ಎಲ್ಲವೂ ರುಚಿಗೆ ತಕ್ಕಂಗೆ ಇದ್ದಾಗ ಮಾತ್ರ ಅದು ನಮಗೆ ಹಿತ ಅನಿಸುತ್ತೆ. ಆ ಹಿತವಾಗಿರಬೇಕು ಅಂತಂದರೆ ನಾವು ಅದಕ್ಕೆ ಪ್ರತಿಯೊಂದನ್ನು ಸೇರಿಸ್ತಾ ಹೋಗಬೇಕು. ಹಾಗೆ ಕಥೆಯಲ್ಲೂ ಕೂಡ ಮನೋರಂಜನೆಗೆ ನಾವು ಸಿನಿಮಾ ನಾಟಕಗಳನ್ನು ಪುಸ್ತಕಗಳನ್ನು ಓದಿದಾಗಲೂ ಕೂಡ ನಮಗೆ ಅಲ್ಲಿ ವಿವಿಧ ಪಾತ್ರಗಳು ಬಂದಾಗ ಪಾತ್ರಗಳ ಬೇರೆ ಬೇರೆ ಸ್ತರಗಳಿರಬೇಕು. ಅಂದರೆ ಪಾತ್ರಕ್ಕೆ ಬೇರೆ ಬೇರೆ ಥರ ಒಂದು ಸ್ಕೋಪ್ ಇರುತ್ತೆ. ಒಂದು ಪಾತ್ರ ಒಂದು ಥರ ಇದ್ದರೆ ಇನ್ನೊಂದು ಪಾತ್ರ ಒಂದೇ ಥರ ಇರಲ್ಲ, ಅದು ಬೇರೆ ಬೇರೆ ಥರ ಇರುತ್ತೆ. ಹಾಗೆ ನಮಗೆ ಈಗ ನಾವು ಒಂದು ಸಿನಿಮಾ ತೊಗೊಂಡ್ರೆ ಹಿಂದಿನ ಸಿನಿಮಾಗಳನ್ನೇ ತಗೊಳ್ಳಿ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಈ ನವರಸಗಳು ಅಂತ ನಾವು ಏನನ್ನು ಹೇಳ್ತೀವಿ, ಆ ನವರಸಗಳು ಕೂಡ ಆ ಒಂದು ಕಥೆಯಲ್ಲೇ ಇರ್ತಾ ಇತ್ತು. ಹೇಗಪ್ಪ ಅಂದರೆ ಆ ಒಂದು ಕಥೆಯಲ್ಲಿ ಹೀರೋ ಹೀರೋಯಿನ್ ಅನ್ನೋರು ಶೃಂಗಾರ ರಸ ಅಂತ ಅನಿಸಿದ್ರೆ ಅದಕ್ಕೆ ಒಂದು ಹಾಸ್ಯ ಪಾತ್ರವನ್ನು ಸೃಷ್ಟಿ ಮಾಡಿರೋರು. ಅಲ್ಲಿ ಹಾಸ್ಯ ಪಾತ್ರ ಇರ್ತಿತ್ತು, ಜೊತೆಗೆ ಒಂದು ಖಳನಾಯಕನ ಪಾತ್ರ, ಕೆಟ್ಟ ಪಾತ್ರ. ಆ ಪಾತ್ರ ಒಂದು ಹೊಟ್ಟೆ ಕಿಚ್ಚಿನ ಪಾತ್ರವೋ, ಸಹಿಸಲಾಗದಂಥ ಪಾತ್ರವೋ, ಒಬ್ಬರ ಹೇಳಿಕೆಯನ್ನು ಸಹಿಸಲಾಗದಂಥ ಒಂದು ಪಾತ್ರನೋ, ಈ ರೀತಿಯಾದ ಒಂದು ವಿಲನ್ ಕ್ಯಾರೆಕ್ಟರ್, ಖಳನಾಯಕನ ಪಾತ್ರ ಅಂದರೆ ಹೀರೋನ ವಿರೋಧ ಮಾಡುವಂಥ ಒಂದು ಪಾತ್ರವನ್ನು ಅಲ್ಲಿ ಇಟ್ಟಿರ್ತಿದ್ರು. ಹಾಗೆ ಇನ್ನೊಂದು ಪಾತ್ರ ಮಂತ್ರವಾದಿಗಳು ಅವರೆಲ್ಲ ಇರ್ತಾಯಿದ್ರು. ಅವೆಲ್ಲ ಭಯಾನಕವಾಗಿರ್ತಾ ಇತ್ತು. ಅಥವಾ ಮುಂಚೆ ಪ್ರಾಣಿಗಳನ್ನು ಯೂಸ್ ಮಾಡ್ತಾಯಿದ್ರು, ಹಾವು, ಇದನ್ನೆಲ್ಲ ತೋರಿಸಿದಾಗ ಒಂದು ಭಯಾನಕ ಸೃಷ್ಟಿಯಾಗುತ್ತೆ. ಆಮೇಲೆ ಕತ್ತಲಲ್ಲಿ ಮಾಂತ್ರಿಕ ಓಡಾಡೋ, ಕಪ್ಪು ಬಟ್ಟೆ ಹಾಕ್ಕೊಂಡು ಓಡಾಡೋದು, ಇದು ಭಯಾನಕವಾದ ಸೃಷ್ಟಿ. ಹಾಗೆ ಹೀರೋ ಆದವನು ತುಂಬ ಒಂದು ಕತ್ತಲಾಗಿರುವಂತಹ ಯಾವುದೋ ಗವಿಯಲ್ಲಿ ನುಗ್ಗುತ್ತಾನೆ. ಅವನು ಅಲ್ಲಿ ಹೋಗಿ ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡ್ತಾನೆ. ಅಂದರೆ ಯಾವುದೋ ಒಂದು ದೊಡ್ಡ ಪ್ರಪಾತ ಇರುತ್ತೆ, ಅಥವಾ ರಭಸವಾಗಿ ಹರಿತಿರುವಂತಹ ನದಿ ಇರುತ್ತೆ. ಆ ನದಿಗೆ ಅವನು ಬೀಳ್ತಾನೆ, ಅಲ್ಲಿ ಯಾರನ್ನು ರಕ್ಷಣೆ ಮಾಡ್ತಾನೆ. ಅಥವಾ ಯಾರೋ ಒಬ್ಬರು ಈ ಮಂತ್ರವಾದಿ ಹತ್ರ ಸಿಗಾಕೊಂಡವನನ್ನು ಬಿಡಿಸೋಕ್ಕೆ ಪ್ರಯತ್ನ ಮಾಡ್ತಾನೆ, ಬಿಡಿಸ್ಕೊಂಬರ್ತಾನೆ. ಅಥವಾ ಯಾವುದೋ ಒಂದು ಮಗು ಬೆಂಕಿಯಲ್ಲಿ ಸಿಗಾಕೊಂಡಿದ್ದಾಗ ತಾನು ಯೋಚನೆ ಮಾಡದೆ ಆ ಉರಿತಿರುವಂತಹ ಗುಡಿಸಲಿನ ಒಳಗೆ ನುಗ್ಗಿ ಆ ಮಗುವನ್ನು ಕಾಪಾಡಿಕೊಂಡು, ಅಥವಾ ಹೀರೋಯಿನ್ನೋ ಯಾರನ್ನೋ ಅಲ್ಲಿಂದ ಕಾಪಾಡಿ ಸುರಕ್ಷಿತವಾಗಿ ತರುವಂತಹ ಕೆಲಸವನ್ನು ಮಾಡ್ತಾನೆ. ಹೀಗೆ ಕಥೆಯಲ್ಲಿ ಎಲ್ಲವನ್ನು ಸೇರಿಸಿ ಕತೆ ಮಾಡ್ತಾಯಿದ್ರು. ಹಾಗೆ ಹಾಸ್ಯ ಪಾತ್ರ ಕೂಡ ಒಂದು ಮುಖ್ಯವಾದ ಒಂದು ಪೋರ್ಷನನ್ನು ಅದು ಕವರ್ ಮಾಡುತ್ತೆ. ಯಾಕೆ ಅಂದರೆ ಮುಂಚೆ ಹೀರೋ ಎಷ್ಟು ಮುಖ್ಯ ಆಗ್ತಿದ್ನೋ ಅದೇ ರೇಂಜಲ್ಲಿ ಹಾಸ್ಯ ಪಾತ್ರಗಳು ಕೂಡ ಹೀರೋ ಜೊತೆಯಲ್ಲೇ ಹೋಗ್ತಾ ಇತ್ತು. ಹೀರೋ
ಯಾವುದೋ ಊರಿಗೆ ಹೋಗ್ತಾನೆ ಅಂದರೆ ಅವನ ಜೊತೆ ಈ ಹಾಸ್ಯ ಪಾತ್ರವು ಕೂಡ ಹೋಗುತ್ತೆ. ಅಲ್ಲಿ ಅವನಿಗೆ ಏನೋ ಕೆಲವಾರು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಇದಕ್ಕೆ ಸಿಲುಕುವಂಥದ್ದು, ಅವನನ್ನು ಹೀರೋ ಕರ್ಕೊಂಬರುವಂಥದ್ದು, ಅಲ್ಲಿ ಹಾಸ್ಯ ಸನ್ನಿವೇಶಗಳು ಈ ರೀತಿಯಾಗಿ ಇರ್ತಾಯಿತ್ತು. ಎಷ್ಟೋ ಸಮಯದಲ್ಲಿ ಹೀರೋಗೆ ಕೆಲವು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಕ್ಲೂ ಕೊಡ್ತಾ ಇರ್ತಾನೆ ಇವನು, ಯಾರು ಹಾಸ್ಯ ಪಾತ್ರ. ಹೀಗೆ ನಮ್ಮ ಹಳೆಯ ಸಿನಿಮಾಗಳಲ್ಲೇ ಆಗಲಿ, ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾದಲ್ಲಿ ಕೂಡ ವಿಶ್ವಾಮಿತ್ರರ ಜೊತೆಯಲ್ಲೇ ಒಂದು ಹಾಸ್ಯ ಪಾತ್ರ, ಅಂದರೆ ಆ ನಕ್ಷತ್ರಿಕನ ಪಾತ್ರ ಇದೆ. ಅಲ್ಲಿ ನರಸಿಂಹರಾಜವರ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಹಾಗೆ ಭಗವಜ್ಜುಗಿ ಎಂಬಂಥ ಒಂದು ಸಂಸ್ಕೃತ ನಾಟಕ ಇದೆ. ಆ ಸಂಸ್ಕೃತ ನಾಟಕದಲ್ಲಿ ಕೂಡ ಒಬ್ಬ ಸನ್ಯಾಸಿಯ ಜೊತೆಯಲ್ಲಿ ಅವನ ಶಿಷ್ಯ ಇರ್ತಾನೆ. ಈ ಸನ್ಯಾಸಿ ಸದಾ ಜಪ ತಪ ಯಾಗ ಹೋಮಗಳ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇರ್ತಾನೆ. ಆಶ್ರಮದಲ್ಲಿ ಕೂತು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆದರೆ ಈ ಹಾಸ್ಯ ಪಾತ್ರಕ್ಕೆ ಏನಂದರೆ ಸದಾ ಹಸಿವು, ಭಿಕ್ಷಕ್ಕೆ ಹೋಗೋಣ ನಡೀರಿ ಅಂತ ಹೇಳೋದು. ಇವರು ಎಷ್ಟೊತ್ತಾರು ತಪಸ್ಸು ಮಾಡ್ತಾ ಕೂತಿರ್ತಾರೆ, ನನಗೆ ಹಸಿವು, ಪ್ರಾಣ ಹೋಗ್ತಿದೆ ಗುರುಗಳೇ ನಡೀರಿ ಅಂಥೇಳಿ ಹೇಳುವಂಥದ್ದು. ಇವೆಲ್ಲ ಭಗವಜ್ಜುಗಿ ಅನ್ನೋ ಒಂದು ಸಂಸ್ಕೃತ ನಾಟಕದಲ್ಲಿ ಬರುತ್ತೆ. ಹಾಗೆ ಪ್ರತಿಯೊಂದು ಪಾತ್ರಗಳನ್ನು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಹಾಸ್ಯ ಪಾತ್ರಗಳು ಕೂಡ. ಹಾಸ್ಯ ಪಾತ್ರ ಅಂದ ಕೂಡಲೇ ಆ ಪಾತ್ರ ಅಷ್ಟೊಂದು ಸುಲಭವಾದ್ದೇನಲ್ಲ. ಯಾಕೆ ಅಂದರೆ ಹಾಸ್ಯ ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ತುಂಬ ಕಷ್ಟವೂ ಇದೆ. ಯಾಕೆ ಅಂದರೆ ತಾನು ನಗದೇನೆ ನೋಡುವವರನ್ನು ನಗಿಸಬೇಕು. ಅದು ತುಂಬ ಕಷ್ಟವಾದ ಕೆಲಸ. ಈ ಹಾಸ್ಯ ಮಾಡೋದರಲ್ಲಿ ತುಂಬ ಕಷ್ಟ ಇದೆ. ಯಾಕೆ ಅಂದರೆ ಕೆಲವರು ಹಾಸ್ಯವಾಗಿ ಕಂಡದ್ದನ್ನು ನೋಡಿ ನಗ್ತಾರೆ. ಕೆಲವರು ಇನ್ನೊಬ್ಬರು ಕಷ್ಟದಲ್ಲಿರೋದು, ಅಂದರೆ ಯಾರೋ ಜಾರಿ ಬಿದ್ದ ಅಂದರೆ ಅದನ್ನು ನೋಡಿ ನಗೋರು ತುಂಬ ಜನ ಇರ್ತಾರೆ. ಹಾಗೆ ವಿಚಿತ್ರವಾದ, ಅವನು ಪಾಪ ಕಷ್ಟಕ್ಕೋ ಏನೋ ಅವನು ವಿಚಿತ್ರವಾದ ಬಟ್ಟೆಯನ್ನು ಹಾಕ್ಕೊಂಡಿದ್ದರೆ ಅದನ್ನು ನೋಡಿ ನಗ್ತಾರೆ. ಅಥವಾ ಯಾರೋ ತಪ್ಪಾಗಿ ಮಾತಾಡಿದ್ರೆ ಅದನ್ನು ಹಾಸ್ಯ ಮಾಡಿ ನಗುತ್ತಾರೆ. ಈ ಹಾಸ್ಯಗಳಲ್ಲೂ ಕೂಡ 2-3 ಥರ ಇದೆ. ಎಲ್ಲರೂ ಕೂಡ ಹಾಸ್ಯ ಪಾತ್ರ ಅಂದ ತಕ್ಷಣ ಅಥವಾ ಆ ಪಾತ್ರ ನೋಡಿದ ತಕ್ಷಣ ಯಾರೂ ಕೂಡ ಮನಬಿಚ್ಚಿ ನಗುವಂಥದ್ದಿಲ್ಲ. ಎಷ್ಟೋ ಜನ ಅದರಲ್ಲಿ 3 ಕ್ಯಾಟಗರಿ ಇದೆ: ಸುಪೀರಿಯರು, ಮಿಡಲ್ ಆ್ಯಂಡ್ ಇನ್ಫೀರಿಯರ್ ಅಂತ. ಅಂದರೆ ಸುಪೀರಿಯರ್ ಅಂದರೆ ಶ್ರೀಮಂತ ಜನಾಂಗ ಇರ್ಬೋದು, ರಾಜಮಹಾರಾಜರಿರ್ಬೋದು. ಆ ಪಾತ್ರಗಳೆಲ್ಲ ಏನು ಮಾಡುತ್ತವೆ, ನಗೋದು ಅಂತಂದರೆ ಬರೀ ಸಣ್ಣದಾಗಿ ಒಂದು ನಗುವನ್ನು ಸೂಚನೆ ಮಾಡ್ತಾರೆ. ಓಕೆ, ಅದು ಮತ್ತು ಈ ಮಧ್ಯಮ ವರ್ಗದವರು ಸ್ವಲ್ಪ ಹಲ್ಲು ಕಾಣಿಸೋ ಥರ, ಅಂದರೆ ಸ್ವಲ್ಪ ಶಬ್ದ ಬರೋ ಥರ ಅಂತ ಅಷ್ಟೇ. ಅಂದರೆ ಅವರ ಗಾಂಭೀರ್ಯವನ್ನು ಕಾಪಾಡಿಕೊಂಡು ಅವರು ನಗ್ತಾರೆ. ಹಾಗೆ ಶ್ರೀಮಂತ ವರ್ಗದವರು ಅಷ್ಟೇ ಅವರ ಗಾಂಭೀರ್ಯವನ್ನು ಕಾಪಾಡಿಕೊಂಡು ಸುಮ್ಮನೆ ತುಟಿಯ ಅಂಚಿನಲ್ಲಿ ಅಷ್ಟೇ. ಅವರು ಎಂತಹ ಹಾಸ್ಯ ಸನ್ನಿವೇಶದಲ್ಲೂ ಕೂಡ ಬಾಯಿ ಬಿಟ್ಟು ನಗೋದಿಲ್ಲ. ಇನ್ನು 3ನೇ ದರ್ಜೆಯವರು ಅಂದರೆ ಕೆಲವರು, ಅಂದರೆ ಇಲ್ಲಿ ದರ್ಜೆ ಅಂತಂದರೆ ಗ್ರೇಡ್ ಕಡಿಮೆ ಅಂತಲ್ಲ. ಇಲ್ಲಿ ನಾವು ವಿಂಗಡಣೆಗೋಸ್ಕರ ದರ್ಜೆಯನ್ನು 1, 2, 3 ಅಂತ ಮಾಡ್ತಾ ಇದ್ದೀವಿ. ಇನ್ನೊಂದು ಮಟ್ಟದವರು ಅಂತಂದರೆ ಅವರು ಏನನ್ನು ನೋಡಿದ ತಕ್ಷಣ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ. ಅಂದರೆ ನಾವು ಹೇಳಲ್ವಾ, ಹೊಟ್ಟೆ ಉಣ್ಣಾಗುವಷ್ಟು ನಗು ಬಂತು ಅಂತ. ಆ ರೀತಿಯಾಗಿ ಜೋರಾಗಿ ನಗುವಂಥದ್ದು, ಕಣ್ಣಲ್ಲಿ ನೀರು ಬರೋ ಥರ ನಗುವಂಥದ್ದು, ಮೈಯೆಲ್ಲ ಅಲ್ಲಾಡಿಸ್ಕೊಂಡು ನಗುವಂಥದ್ದು, ಬಿದ್ದು ನಗೋದು ಅಂತಾರೆ. ಆ ರೀತಿ ಬಿದ್ದು ನಗುವಂಥದ್ದು, ಇವೆಲ್ಲ ಹಾಸ್ಯದಿಂದ ಹೊರಹೊಮ್ಮುವಂಥದ್ದು. ಆದರೆ ಹಾಸ್ಯ ಪಾತ್ರವನ್ನು ಮಾಡುವವನು ಕೂಡ ಅವನು ಆ ಹಾಸ್ಯ ಪಾತ್ರವನ್ನು ಅನುಭವಿಸಿ ಮಾಡ್ತಾನೆ. ಅವನು ತನ್ನನ್ನೇ ತಾನು ಹಾಸ್ಯಕ್ಕೆ ಗುರಿ ಮಾಡಿಕೊಂಡು ಮಿಕ್ಕವರನ್ನು ನಗಿಸ್ತಾನೆ. ಆದ್ದರಿಂದ ಹಾಸ್ಯ ಪಾತ್ರ ಅನ್ನೋದು ತುಂಬ ಮುಖ್ಯವಾದ್ದು. ಆದ್ದರಿಂದ ಆ ರೀತಿ ಪಾತ್ರಗಳನ್ನು ನಾವು ಎಲ್ಲದರ ಜೊತೆ ಸೇರಿಸಿದ್ರೆ ನೋಡುಗರಿಗೆ, ವೀಕ್ಷಕರಿಗೆ, ಓದುವವರಿಗೂ ಕೂಡ ಪುಸ್ತಕಗಳಲ್ಲಿ ಹಾಸ್ಯ ಪಾತ್ರಗಳನ್ನು ಸೇರಿಸಿದ್ರೆ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.
ದಯವಿಟ್ಟು ನಿಮಗೆ ಈ ನನ್ನ ವಿಡಿಯೋಗಳು ಇಷ್ಟವಾದರೆ, ಖಂಡಿತ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮುಂದಿನ ನನ್ನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.